ಕ್ಷೇತ್ರ ಅಲ್ಲಮಗಿರಿಯಲ್ಲಿ ಏಪ್ರಿಲ್ 13 ಮತ್ತು 14ರಂದು 19ನೇ ಲಿಂಗಾಯತ ಘನಮೇಳ. ಪರಮಪೂಜ್ಯ ಬಸವಕುಮಾರ ಸ್ವಾಮೀಜಿ ಅವರ ಹೇಳಿಕೆ. ಹೌದು, 12ನೇ ಶತಮಾನದ ಬಸವ ಕಲ್ಯಾಣ ಅನುಭವ ಮಂಟಪದ ಪ್ರಥಮ ಶೂನ್ಯ ಪೀಠಾಧಿಪತಿಯಾದ ಅಲ್ಲಮ ಪ್ರಭು ಮತ್ತು ಸಿದ್ದರಾಮೇಶ್ವರರ ಪಾದ ಸ್ಪರ್ಶದಿಂದ ಪವಿತ್ರವಾದ ಇಂಚಲಕರಂಜಿ ಸಮೀಪದ ಶ್ರೀ ಕ್ಷೇತ್ರ ಅಲ್ಲಮಗಿರಿಯಲ್ಲಿ ಪ್ರತಿ ವರ್ಷದಂತೆ ಬರುವ ಏಪ್ರಿಲ್ 13 ಮತ್ತು 14ರಂದು 19ನೇ ಲಿಂಗಾಯತ ಘನಮೇಳವನ್ನು ಆಯೋಜಿಸಲಾಗಿದೆ ಎಂದು ಅಲ್ಲಮಪ್ರಭು ಪೀಠದ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ತಿಳಿಸಿದರು. ಗುರುವಾರ ಶ್ರೀ ಕ್ಷೇತ್ರ ಅಲ್ಲಮಗಿರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾ ಜಗದ್ಗುರು ಅಲ್ಲಮ ಪ್ರಭುಗಳು ಚೈತ್ರ ಶುದ್ಧ ಪ್ರತಿಪದ ಅಂದರೆ ಯುಗಾದಿ ಪಾಡ್ಯಮಿಯ ದಿನದಂದು ಜನಿಸಿದ್ದು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿನ ಅನುಭವ ಮಂಟಪದ ಪ್ರಥಮ ಶೂನ್ಯ ಪೀಠಾಧಿಪತಿಯಾದ ದಿನವೂ ಇದಾಗಿದ್ದರಿಂದ ಲಿಂಗಾಯತ ಶರಣರಿಗೆ ಯುಗಾದಿ ಪಾಡ್ಯಮಿಯ ದಿನ ಅತ್ಯಂತ ಮಹತ್ವದ್ದಾಗಿದೆ. ಆದ್ದರಿಂದ ಕಳೆದ ಸನ್ 2006ರಿಂದ ಶ್ರೀ ಕ್ಷೇತ್ರ ಅಲ್ಲಮಗಿರಿಯಲ್ಲಿ ಲಿಂಗಾಯತ ಘನಮೇಳ ಆಚರಿಸಲಾಗುತ್ತಿದ್ದು, ಪ್ರಸಕ್ತ ವರ್ಷ ಏಪ್ರಿಲ್ 13 ಮತ್ತು 14ರಂದು 19ನೇ ಲಿಂಗಾಯತ ಘನಮೇಳ ಆಯೋಜಿಸಲಾಗಿದೆ. ದಿನಾಂಕ 13 ಶನಿವಾರದಂದು ಧರ್ಮ ಧ್ವಜಾರೋಹಣ, ಧರ್ಮ ಚಿಂತನೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ವಚನ ಪಠಣ ಕಾರ್ಯಕ್ರಮ ನಡೆಯಲಿದ್ದು, ರವಿವಾರ ಏಪ್ರಿಲ್ 14ರಂದು ಧರ್ಮ ಚಿಂತನೆ, ಪೀಠಾರೋಹಣ ಸೇರಿದಂತೆ ಅನೇಕ ಕೈಂಕರ್ಯಗಳು ಜರುಗಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಶರಣಿಯರು ಪಾಲ್ಗೊಂಡು ವಿಚಾರಗೋಷ್ಠಿ, ಧರ್ಮ ಚಿಂತನೆಯ ಲಾಭವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. 18 वर्ष हम लिंगायत घनमेला करते आ रहे हैं। ये बरस ऊपर करने के पहले मैं निश्चय किया था। रोड आधा किलोमीटर बच गया था उधर से, और फॉरेस्ट का भी थोड़ा कष्ट था, इसलिए ऑप्शन को बैठने के लिए निमित्तानं उपस्थित असलेले जगद्गुरू बसवलिंग ठिकाणी दर सालप्रमाणे आपण 19वा लिंगायत घन मेळावा आयोजित करत आहोत. 13 व 14 एप्रिल हे दोन्ही सांगितलं. गेले 4 वर्ष त्या ठिकाणी जे आम्हाला ಸುದ್ದಿಗೋಷ್ಠಿಯಲ್ಲಿ ಹೈದರಾಬಾದ್ ಬಸವ ಪೀಠದ ಅನಿಮಿಷಾನಂದ ಸ್ವಾಮೀಜಿ, ಪ್ರಭುಲಿಂಗ ಸ್ವಾಮೀಜಿ, ವಿಜಯಾಂಬಿಕಾ, ಬಸವ ಪ್ರಕಾಶ ಸ್ವಾಮಿ, ಶರಣ್ ಬಸಗೊಂಡ ಬಿರಾದಾರ್, ಪಂಕಜ್ ಬುಡ್ಡೆ, ನೀಲಕಂಠ ಮುಗಳಖೋಡ, ಶೈಲೇಶ್ ಅಡಕೆ, ಮಿಲಿಂದ್ ಸಾಖರ್ಪೆ ಸೇರಿದಂತೆ ಅನೇಕ ಲಿಂಗಾಯತ ಮುಖಂಡರು ಪಾಲ್ಗೊಂಡಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.